ಸೋನಂ ಅವರ ಜೀವಕ್ಕೆ ಏನಾದರೂ ಅಪಾಯ ಆಗಿಬಿಟ್ರೆ ದೇಶಕ್ಕೆ ಭಾಳ ದೊಡ್ಡ ನಷ್ಟ. ಆ ಇಡೀ ತಂಡ ಏನು ಕೆಲಸ ಮಾಡ್ತಾ ಇದೆ, ಅದು ಕೇವಲ ನೀಟ್ ಪರೀಕ್ಷೆಯಲ್ಲಾಗಿರೋ ಅನ್ಯಾಯದ ವಿರುದ್ಧ ಅಂತ ಅನ್ಕೋಬೇಕಾಗಿಲ್ಲ. ತುಂಬ ಬೇರೆ ಬೇರೆ ಥರದ ಕೆಟ್ಟ ಕೆಲಸಗಳು ಈ ಸಂದರ್ಭದಲ್ಲಿ ನಡೀತಾ ಇದ್ದಾವೆ. ಇದು ಇಡೀ ದೇಶದ ಜನರು ಮಾಡಬೇಕಾಗಿರುವಂಥ ಕೆಲಸ. ಆದರೆ ನಮ್ಮ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋದು ನಿಜವಾಗ್ಲೂ ದುರದೃಷ್ಟ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಸೋನಂ ವಾಂಗ್ಚುಕ್ ಹಾಗೆ CJP ಕಾರ್ಯಕರ್ತರ ಹಂಗರ್ ಪ್ರೊಟೆಸ್ಟ್, ಉಪವಾಸ ಸತ್ಯಾಗ್ರಹ ಏನಿದೆ ಅದು ಈಗ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿಕೊಳ್ಳುತ್ತಾ ಇದೆ. ಅದಕ್ಕೆ ಬೆಂಬಲವಾಗಿ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಅನೇಕ ಸಂಘಟನೆಗಳು ಇದಕ್ಕೆ ಬೆಂಬಲವಾಗಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದೆ. ಈ ಮಳೆಯಲ್ಲಿ ಅವರು ಉಪವಾಸ ಸತ್ಯಾಗ್ರಹವನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಸತ್ಯಾಗ್ರಹಕ್ಕೆ ಬಂದಿರುವಂತಹ ಹಿರಿಯ ಚಿಂತಕರು, ಸಾಹಿತಿ ಮುಕುಂದರಾಜ್ ಅವರು ಬಂದಿದ್ದಾರೆ. ಅವರು ಈ ಒಟ್ಟು ದೇಶ ಕಾಣ್ತಾ ಇರುವಂತಹ ಚಳವಳಿ ಏನಿದೆ ಇದರ ಸ್ವರೂಪದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾರೆ. ಕೆಲವು ಪ್ರಶ್ನೆಗಳನ್ನು ನಾವು ಅವರ ಮುಂದೆ ಇಡ್ತೇವೆ. ಬನ್ನಿ, ಏನು ಅವರ ಅಭಿಪ್ರಾಯ, ಏನು ಈ ಚಳುವಳಿಯ ಬಗ್ಗೆ ಅವರು ಹೇಳ್ತಾರೆ ಅಂತ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಹಾಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ CJP ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಎರಡು ಮುಖ್ಯವಾದ ಸಂಗತಿಗಳು ಬರ್ತವೆ. ಒಂದು, ಲಡಾಖಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ, ಅದನ್ನು ಅಡ್ರೆಸ್ ಮಾಡಿ ಕಳೆದ 1-2-3 ವರ್ಷಗಳಿಂದ ಸೋನಂ ವಾಂಗ್ಚುಕ್ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈಗ ಇನ್ನೊಂದು ಹೊಸದಾದ ಸಮಸ್ಯೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ. ಈ ಎರಡು ಹೋರಾಟಗಳು ಈಗ ಜಂಟಿಯಾಗಿ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇದ್ದಾರೆ. ಸೊ ಈ ಹೋರಾಟದ ಬಗ್ಗೆ ನಿಮಗೇನು ಅನ್ನಿಸ್ತದೆ? ಸೋನಂ ವಾಂಗ್ಚುಕ್ ಇದ್ದಾರಲ್ಲ, ಅವರು ಈ ದೇಶದ ಬಹಳ ದೊಡ್ಡ ವಿಜ್ಞಾನಿ ಮತ್ತು ದೇಶಕ್ಕಾಗಿ ತನ್ನ ಪ್ರಾಣದ ಹಂಗನ್ನು ತೊರೆದು ಅವರು ಇವತ್ತು ಅಲ್ಲಿ ಉಪವಾಸ ಕೂತಿರೋದಿದೆಯಲ್ಲ, ಅದು ನಿಜ ಹೇಳಬೇಕು ಅಂದರೆ ಆ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿತ್ತು, ಇಡೀ ದೇಶದ ಜನ. ಅದರಲ್ಲೂ ನೀಟ್ ಪರೀಕ್ಷೆ ಒಳಗಡೆ ವಂಚನೆಗೆ ಒಳಗಾಗಿರುವಂಥ ಮಕ್ಕಳು ಮತ್ತು ಅವರ ತಂದೆ ತಾಯಿಂದಿರಿದಾರಲ್ಲ, ಅವರು ಮಾಡಬೇಕಾಗಿತ್ತು. ಪಾಪ ಈ ಮನುಷ್ಯ ನಮ್ಮ ಪರವಾಗಿ ಅಲ್ಲಿ ಕೂತಿದ್ದಾರೆ, ಉಪವಾಸ ಕೂತಿದ್ದಾರೆ. ಅವರ ಆರೋಗ್ಯದ ಮೇಲೆ ಎಷ್ಟು ಅನಾಹುತಗಳಾಗ್ತವೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಬಂದಿರೋ ಸುದ್ದಿ ಪ್ರಕಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿ ಪೊಲೀಸ್ನವರು ಬಂಧಿಸಿ ತಗೊಂಡೋಗಿದ್ದಾರೆ ಅಂತ ಹೇಳಿ, ಇನ್ನು ಕೆಲವು ಅಲ್ಲಿ ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ದಂಥ ಸಂಗಡಿಗರು, ವಿದ್ಯಾರ್ಥಿಗಳು, ಮುಖ್ಯವಾಗಿ ಯುವಜನರು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಸೋನಂ ಅವರ ಜೀವಕ್ಕೆ ಏನಾದರೂ ಅಪಾಯ ಆಗಿಬಿಟ್ರೆ ದೇಶಕ್ಕೆ ಭಾಳ ದೊಡ್ಡ ನಷ್ಟ. ಇದು ಒಂದು ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿರಬಹುದಾದಂಥ ಒಂದು ಈ ಸರ್ಕಾರ ಜನರ ಧ್ವನಿಗೆ ಬೆಲೆ ಕೊಡಲಿಲ್ಲ ಅಂತಂದರೆ ನಿಜವಾಗಲೂ ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇದು ಇಡೀ ದೇಶದ ಜನರು ಮಾಡಬೇಕಾಗಿರುವಂಥ ಕೆಲಸ. ಆದರೆ ನಮ್ಮ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋದು ನಿಜವಾಗಲೂ ದುರದೃಷ್ಟ. ಎಲ್ಲರೂ ಕೂಡ ನಾವು ಹೋರಾಟಕ್ಕೆ ಇಳಿಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನೊಂದು ಫಂಡಮೆಂಟಲ್ ಕ್ವೆಶ್ಚನ್ ಅಂದರೆ, ಈಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ನೋಡಿದ ನಂತರ, ಆ ಮೂಮೆಂಟ್ ಆದ ನಂತರ BJP ಆಡಳಿತಕ್ಕೆ ಬಂತು ಕೇಂದ್ರದಲ್ಲಿ, ಹಾಗೆ ಆಮ್ ಆದ್ಮಿ ಪಾರ್ಟಿ ಒಂದು ಪಾರ್ಟಿಯೇ ರೂಪುಗೊಂಡಿತ್ತು. ಈಗ ಸೋನಂ ವಾಂಗ್ಚುಕ್ ಅವರ ಹೋರಾಟವನ್ನು ನೋಡ್ತಾ ಇರುವ ಅನೇಕರು ಈ ಹೋರಾಟದ ಹಿನ್ನೆಲೆಯನ್ನು ಮತ್ತು ಅದರಿಂದ ಏನು ನಡೆಯಬಹುದು ಎನ್ನುವ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಇದು ಕರ್ನಾಟಕದಲ್ಲಿಯೂ ಕೂಡ ಇಂತಹ ಒಂದು ಚರ್ಚೆ ಇದೆ. ನಾವು ಅವರಿಗೆ ವಿರೋಧವನ್ನು ಮಾಡಲ್ಲ, ಬೆಂಬಲವನ್ನು ಕೊಡಲ್ಲ ಅನ್ನುವ ರೀತಿಯಲ್ಲಿ ಅನೇಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಇಲ್ಲ, ಇದು ವಿರೋಧ ಮಾಡಲ್ಲ ಅಂತ ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆದರೆ ಒಂದೊಂದು ತಿಳ್ಕೊಳ್ಳಿ, ನಾವೆಲ್ಲ ಒಟ್ಟಾರೆ ಸೇರಬೇಕಾಗಿದೆ. ಆ ಒಟ್ಟಾರೆ ಸೇರುವಂಥ ಒಂದು ಕೆಲಸ ಆಗ್ತಾಯಿಲ್ಲ. ಸೇರಿದಾಗ ಈ ಧ್ವನಿ ದೊಡ್ಡದಾಗುತ್ತೆ. ಆ ಹಿಂದೆ ನಡೆದಂಥ ಹೋರಾಟಕ್ಕೂ ಅವಾಗಾದಂಥ ರಾಜಕೀಯ ಬದಲಾವಣೆಗಳಿಗೂ ಈಗಲಿಗೂ ವ್ಯತ್ಯಾಸ ಇದೆ. ಇವಾಗಲೂ ಕೂಡ ಈ ಹೋರಾಟ ನಿಧಾನವಾಗಿ ಗರಿಗಟ್ಕೊಳ್ತಾ ಹೋಗುತ್ತೆ ಮತ್ತು ಎಲ್ಲರೂ ಒಗ್ಗಟ್ಟಾಗ್ತಾರೆ. ಒಗ್ಗಟ್ಟಾಗೋದ್ರ ಮೂಲಕ ಈ ದೇಶದಲ್ಲಿ ತುಂಬ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ ಇದೆ. ಸೊ ಈ ಹೋರಾಟದ ಮೂಲಕ ಭಾರತದ ಇತರ ಸಮಸ್ಯೆಗಳನ್ನು ಕೂಡ ಅಡ್ರೆಸ್ ಮಾಡೋದಕ್ಕೆ ಸಾಧ್ಯನಾ? ಅಂದರೆ ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರ ಅಲ್ಲ, ಸುಮಾರು ಸಮಸ್ಯೆಗಳಿದ್ದಾವೆ. ಅವೆಲ್ಲದರ ಬಗ್ಗೆ ಮೌನ ವಹಿಸಿರುವಂಥ ಕೇಂದ್ರಕ್ಕೆ ಬಿಸಿ ತಟ್ಟಿಸೋದಕ್ಕೆ ಈ ಹೋರಾಟವನ್ನು ಬಳಸೋದಕ್ಕೆ ಸಾಧ್ಯನಾ ಅಂತ? ಖಂಡಿತ. ಏನು ಅಂತಂದರೆ, ನೀಟ್ಗೆ ಹೋರಾಟ ಮಾಡ್ತಾ ಇರೋದಿದೆಯಲ್ಲ ಸೋನಂ ವಾಂಗ್ಚುಕ್ ಅವರು, ಆ ಇಡೀ ತಂಡ
ಏನು ಕೆಲಸ ಮಾಡ್ತಾಯಿದೆ ಅದು ಕೇವಲ ನೀಟ್ ಪರೀಕ್ಷೆಯಲ್ಲಾಗಿರೋ ಅನ್ಯಾಯದ ವಿರುದ್ಧ ಅಂತ ಅಂದ್ಕೋಬೇಕಾಗಿಲ್ಲ. ತುಂಬ ತುಂಬ ಬೇರೆ ಬೇರೆ ಥರದ ಕೆಟ್ಟ ಕೆಲಸಗಳು ಈ ಸಂದರ್ಭದಲ್ಲಿ ನಡೀತಾ ಇದ್ದಾವೆ. ಅದನ್ನು ನೋಡಿ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾರಾದರೂ ಒಬ್ಬರಾದರೂ ಧ್ವನಿ ಎತ್ತಬೇಕಾಗುತ್ತೆ. ಅದನ್ನು ಅವರು ಎತ್ತಿದ್ದಾರೆ. ಅವ್ರ ಜೊತೆ ಒಳಗೆ ನಾವೆಲ್ಲರೂ ಕೂಡ ಖಂಡಿತ ನಿಲ್ತೀವಿ. ಇದು ಚಿಂತಕರಾದಂತಹ ಮುಕುಂದ್ ರಾಜ್ ಅವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ಈ ಚಳುವಳಿಯ ಬಗ್ಗೆ ನಿಮಗೇನು ಅನ್ನಿಸ್ತದೆ? ಇದರ ಮುಂದಿನ ಬೆಳವಣಿಗೆಗಳು ಏನಾಗ್ಬೋದು? ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.